ಸೋರೆಕಾಯಿ ಹೀಗೂ ತಿನ್ಬೋದು ಅಂತ ನನಗೆ ಡೆಲಿವರಿ ಆದ್ಮೇಲೆ ಗೊತ್ತಾಗಿತ್ತು. ಅದಕ್ಕೂ ಮುಂಚೆ ವೆಜ್ಜೀಸ್ ಅಂದ್ರೆ ಆಗ್ತಿರ್ಲಿಲ್ಲ. ಈ ತರ ನನ್ ಕತೆ. ಮಾರ್ನಿಂಗ್ ಟಿಫನ್‌ಗೆ ಬೀಟ್ರೂಟ್ ಚಪಾತಿ ಮತ್ತೆ ಸೋರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ನನ್ ಮಗಳು ಪಿಂಕ್ ಚಪಾತಿ ಕೇಳಿದ್ಲು. ಅವಳಿಗೆ ಬೀಟ್ರೂಟ್‌ನ ಕಟ್ ಮಾಡಿ ಮಿಕ್ಸಿಗೆ ಹಾಕೊಂಡು ಚಪಾತಿ ಡೋ ಮಾಡ್ಕೊಂಡೆ. ನನ್ ಮಗ ಬ್ಲೂ ಕಲರ್ ಕೇಳಿದಾನೆ. ನೆಕ್ಸ್ಟ್ ಟೈಮ್ ಬ್ಲೂ ಕಲರ್ ಮಾಡು ಅಂತ. ಬಟ್ ಬ್ಲೂ ಕಲರ್ ಹೇಗ್ ಮಾಡೋದು ಅಂತ ಐಡಿಯಾನೇ ಇಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಪಿಂಕ್ ಚಪಾತಿ ಅಂತಿದ್ದಾಗೆ ಇಬ್ರೂನು ಬಂದು ಹೇಗ್ ನೋಡ್ತಿದ್ದಾರೆ ನೋಡಿ. ನೆಕ್ಸ್ಟ್ ಆರೆಂಜ್ ಮಾಡಿ ಅಮ್ಮ ಅಂತ ಆರ್ಡರ್ ಹಾಕಿದಾಳೆ. ನನ್ ಮಗ ನನಗೆ ಬ್ಲೂನೇ ಬೇಕು ಅಂತ ಕೇಳ್ತಿದ್ದಾನೆ. ಏನ್ ಮಾಡೋದಂತ ಗೊತ್ತಿದ್ದಿಲ್ಲ. ಓಕೆ ಅಂತ ಹೇಳಿದೀನಿ ಸದ್ಯಕ್ಕೆ. ಈ ರೆಸಿಪಿ ನಾನು ನಮ್ಮ ಮಮ್ಮಿ ಹತ್ರ ಕಲ್ತ್ಕೊಂಡೆ. ಮಾಡೋದು 10 ನಿಮಿಷ ವಿತ್ ಕಮ್ಮಿ ಇಂಗ್ರೀಡಿಯೆಂಟ್. ಟೇಸ್ಟ್ಗೆ ಏನು ಕಮ್ಮಿ ಇಲ್ಲ. ಇಲ್ಲಿ ಪಲ್ಯಕ್ಕೆ ಆನಿಯನ್, ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್, ಟರ್ಮರಿಕ್, ಸೋರೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡು ರೋಸ್ಟ್ ಮಾಡಿರೋ ಬೆಳಗ್ಗೆ ಮೆಣಸಿನಕಾಯಿ ಮತ್ತೆ ಕಲೆ ಬೀಜನ ಹುರ್ಕೊಂಡು ಮಿಕ್ಸಿಗೆ ಹಾಕಿದ್ರೆ ಫೈನಲ್ ಟಚ್ ಮುಗೀತು. ನಾವು ಟಿಫನ್ ಮುಗಿಸ್ಕೊಂಡು ಮತ್ತೆ ಮನೆ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡ್ವಿ. ಹೀಗಾಗಿತ್ತು ನನ್ನ ವ್ಲಾಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಫಾಲೋ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.